ಅಮ್ಮ, ಒಂದು ಕ್ಯಾಲಿಫೋರ್ನಿಯಿಂದ ಒಬ್ಬರು ಕ್ವೆಶ್ಚನ್ ಕೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಈ ಬಿಡು ಇಲ್ಲದಿರೋ ಕೆಲಸದಲ್ಲಿ ನಮ್ಮನ್ನು ನೋಡ್ಕೊಳ್ಳೋದು ಹೇಗೆ ಅಂತ. ಆಮೇಲೆ ನಾವೆಲ್ಲ ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ, ಆದರೂ ಇದರ ಅವಶ್ಯಕತೆ ಇದೆಯಾ? ಹಾಗೆಯೇ ನಾವು ಯಾರಿಗೂ ಏನು ಕೆಟ್ಟದ್ದು ಮಾಡಿಲ್ಲ, ಒಳ್ಳೆಯದೇ ಮಾಡ್ತಾ ಇದ್ದೀವಿ, ಇದು ಬೇಕಾ? ಆಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ ಏನೇನು ಬೇಕೋ, ಆದರೂ ನಮಗೆ ಇದರ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಬಿಡುವಿಲ್ಲದೆ ಇರೋದ ಜೀವನ ನಾವೇ ಮಾಡ್ಕೊಂಡಿರೋದು. ಬಿಸಿ ಅಂತ ನಾನು ಹೇಳಲ್ಲ, ಬಿಸಿ ಅಂತ ಹೇಳ್ತೀನಿ. ಬಿಸಿ ಜೀವನ ನಾವೇ ಮಾಡ್ಕೊಂಡಿರೋದು. ಒಂದು ಮೂಲಭೂತವಾದ ಪ್ರಶ್ನೆ ಇಲ್ಲಿ ಬರದೇ ಇದ್ರೆ ಪ್ರಾರಂಭವೇ ಆಗಲ್ಲ ಜೀವನ. ಆ ಮೂಲಭೂತವಾದ ಪ್ರಶ್ನೆ ಏನಂದ್ರೆ, ನಾನು ಯಾತಕ್ಕೆ ಇಲ್ಲಿ ಬಂದಿದ್ದೀನಿ ಅನ್ನೋದು. ನಾನು ಯಾವಾಗಲೂ ಇದನ್ನ ಹೇಳ್ತೀನಿ, ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ? ಇವಾಗ ಏನೋ ಮಾಡ್ತಾ ಇದ್ದೀನಲ್ಲ, ಅಷ್ಟಕ್ಕೇನಾ ನಾನು ಬಂದಿರೋದು? ಇನ್ನೂ ಏನಾದರೂ ಬಾಕಿ ಇದೆಯಾ ಮಾಡೋದು? ನಾನೆಲ್ಲ ಮಾಡಿಬಿಟ್ಟಿದ್ದೀನಲ್ಲ, ನನಗೆ ನನ್ನನ್ನು ಇಂಟ್ರಾಸ್ಪೆಕ್ಷನ್ ಮಾಡೋ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಬಂದಿದೆ. ಇದಕ್ಕೆ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು, ಈ ಪ್ರಶ್ನೆಗಳು ಬರುತ್ತೆ, ಅಜ್ಞಾನದಲ್ಲಿ ಇಂಥ ಪ್ರಶ್ನೆ ಬರಬೇಕು. ಆವಾಗಲೇ ನಮಗೆ ಉತ್ತರ ಸಿಗೋದಕ್ಕೆ ಸಾಧ್ಯ. ತುಂಬ ಜನ ಕೇಳಲ್ಲ, ಕೆಲವರು ಕೇಳ್ತಾರೆ, ಆವಾಗ ಎಲ್ಲರಿಗೂ ಉತ್ತರ ಸಿಗುತ್ತೆ ಅನ್ನೋದು ನನ್ನ ಒಂದು ಅನುಭವ. ನನಗೂ ಕೂಡ ಬಹಳ ಚಿಂತನೆ ಆಗುತ್ತೆ, ಯಾರಾದರೂ ಪ್ರಶ್ನೆ ಕೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ನಾವು ಈ ಜನ್ಮ ತೆಗೆದುಕೊಂಡಿರೋದೇನೆ, ಈಗ ಬಂದಿರೋದೇ, ಈ ಜನ್ಮ ಸಿಕ್ಕಿರೋದೇ ನಮಗೆ ಇಟ್ಸ್ ಎ ಕಂಟಿನ್ಯೂಷನ್. ಅಂದರೆ ಯಾವುದೋ ಒಂದು ಜನ್ಮದ ಪರಿಪಾಕ. ಅಂದರೆ ಇದೊಂದು ವಾಸನೆಗೆ, ಹಿಂದಿನ ಜನ್ಮದ ಪೂರ್ವಕರ್ಮದ ವಾಸನೆಯಿಂದ ಇದು ಬಂದಿದೆ. ಹಾಗೇನೆ ಅದ್ರ ಮೇಲೇನೆ ನಾವು ಎಲ್ಲ ಕೆಲಸಗಳನ್ನು, ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಒಂದು, ನಾವು ಬಂದಿರೋದೇ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ. ಯಾಕೆ ಬಂದಿದ್ದೀವಿ? ನಾವು ಮಾಡ್ತಾ ಇರೋದು ಸಮರ್ಪಕವಾಗಿ ಇಷ್ಟಕ್ಕೆ ಬಂದಿದ್ದೀವ? ನಾವು ಇಷ್ಟಕ್ಕೆ ಬಂದಿದ್ರೆ ನಾವು ಹೋಗೋದ್ರೊಳಗೆ ಇದೆಲ್ಲ ಒಂದು ದಿನ ಅನರ್ಥ ಆಗ್ಬಿಡುತ್ತಲ್ಲ. ಹಣ ಇರ್ಬೋದು, ಹೆಸರಿರ್ಬೋದು, ಕೀರ್ತಿ ಇರ್ಬೋದು, ಎಲ್ಲ ಇರ್ಬೋದು, ಎವ್ರಿಥಿಂಗ್ ಡಿಸಪಿಯರ್ಸ್. ದ ಡೆತ್ ಸ್ನ್ಯಾಚಸ್. ಸಾವು ಎತ್ಕೊಂಡು ಹೊಟ್ಟೋಗುತ್ತಲ್ಲ, ನಾ ಮಾಡಿದ್ದೆಲ್ಲ ವ್ಯರ್ಥ ಆಗಲ್ವಾ ಅಂತ ಒಂದು ಸತಿ ಯೋಚನೆ ಬರಬೇಕು. ಅದಕ್ಕಲ್ಲ ನಾನು ಬಂದಿರೋದು, ಇನ್ನೇನೋ ಬೇರೆ ಮಹತ್ತರವಾದ ಉದ್ದೇಶ ಇರಬೇಕು ಅನ್ನೋದು ಚಿಂತನೆಗೆ ಬರುತ್ತೆ. ನಾವು ಬಂದಿರೋದೇ ನಮ್ಮನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ. ನಾವು ಯಾರು ಅಂತ ಯಾವತ್ತಾದ್ರೂ ನನ್ನೊಳಗೆ ಏನಿದೆ ಅಂತ ನೀವು ಪ್ರಶ್ನೆನ ಕೇಳ್ಕೊಂಡಿದ್ದೀರಾ? ನಿಮ್ಮಲ್ಲಿ ನಾನು ಇದರೊಳಗೆ ಏನಿದೆ ಅಂತ ನಾವು ಪ್ರಶ್ನೆ ಕೇಳ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿ ಏನು ಒಳಗಡೆ ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಚಿಕ್ಕನಿಂದನೇ ನಮಗೆ ಒಂದು ರೀತಿಯ ಪರಿಪಾಠ ಇದೆ. ಎಷ್ಟೋ ಜನ್ಮದಿಂದ, ಈ ಜನ್ಮದಲ್ಲೂ ಕೂಡ ಎಲ್ಲರೂ ಕೂಡ ನಮಗೆ ಹೇಳ್ಕೊಟ್ಟಿರೋದು ಇದೇನೇನೆ. ತಂದೆ ತಾಯಿ ಇರ್ಬೋದು, ಅಜ್ಜಿ ತಾತ ಇರಬಹುದು, ದೊಡ್ಡವರು ಇರ್ಬೋದು, ಬಂಧು ಬಳಗ ಇರ್ಬೋದು, ಶಾಲೆಯಲ್ಲಿ ಇರಬಹುದು, ಯೂನಿವರ್ಸಿಟಿನಲ್ಲಿ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ನಮಗೆ ಹೇಳ್ಕೊಟ್ಟಿರೋದೇನು ಅಂದರೆ, ನೀನು ಬೇಕಾದಷ್ಟು ಸಾಧಿಸಬೇಕು, ಮುಂದೆ ನೀನು ಹೀಗಾಗಬೇಕು, ಹಾಗಾಗಬೇಕು, ಇವ್ರ ಥರ ಆಗಬೇಕು, ಈ ರೀತಿಯೆಲ್ಲ ನೀನು ಮಾಡಬೇಕು, ನೀ ಇಂಪ್ರೂವೈಸ್ ಮಾಡ್ಕೋಬೇಕು, ನಿನ್ನನ್ನು ನೀನು ಇದೆಲ್ಲ ಮಾಡಬೇಕು, ಇದೆಲ್ಲನೂ ಸಾಧಿಸಬೇಕು, ಇವಾಗಿರೋದು ಸಾಲದು ಅಂತ ಎಲ್ಲರೂ ಕೂಡ ಏನು ಮಾಡಬೇಕು ಅನ್ನೋದನ್ನು ಒಂದು ಇಮೇಜ್ ಬಂದ್ಬಿಟ್ಟಿದೆ ನಿಮಗೆ. ಹೌದು, ನಾನು ಬಂದಿದ್ದೀನಿ, ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಜನಗಳೆಲ್ಲ ಗುರುತಿಸೋ ಅಂಥದ್ದು ಏನಾದರೂ ಮಾಡಬೇಕು, ಸಾಹಸ ಮಾಡಬೇಕು, ಯಾರು ಮಾಡದೇ ಇರೋದನ್ನು ನಾನು ಮಾಡಬೇಕು. ಈ ಫಾಲ್ಸ್ ಇಮೇಜಸ್ ನಮ್ಮ ಬಗ್ಗೆ, ಹೀಗಾಗಬೇಕು, ನಾನು ಅವ್ರ ಥರ ಆಗಬೇಕು, ಅಥವಾ ಅವ್ರಿಗಿಂತ ಚೆನ್ನಾಗಾಗಬೇಕು, ಇದೆಲ್ಲ ಮನಸ್ಸಿನಲ್ಲಿ ನಿಮಗೆ ಬಂದ್ಬಿಟ್ಟಿದೆ ಆಲ್ರೆಡಿ, ಫಾಲ್ಸ್ ಇಮೇಜ್. ಅದಕ್ಕೆ ನಾವು ದಿನನಿತ್ಯ, ಪ್ರತಿನಿತ್ಯ ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲ, ನಾನು ಮುಟ್ಟಿಸ್ಬೇಕು, ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ದೆ, ಏನೂ ಮಾಡೋಕ್ಕಾಗಿಲ್ಲ. ಯಾವಾಗಲೂ ಫೇಲ್ಯೂರ್ ಭಾವನೆ ಇರುತ್ತೆ. ಆಮೇಲೆ ಯಾವಾಗಲೂ ಕೂಡ ಎಲ್ಲರೂ ಹೇಳ್ತಿರ್ತಾರೆ, ಅವ್ರಿಗೆ ಡೈರೆಕ್ಟಾಗಿ ಹೇಳದೇ ಇದ್ರೂ ಕೂಡ ನಮಗೆ ಯು ಆರ್ ವರ್ತ್ಲೆಸ್ ಅಂತ ಫೀಲಿಂಗ್ ಬರ್ತಾ ಇರುತ್ತೆ. ನೀನು ಪ್ರಯೋಜನ ಇಲ್ಲ, ಯು ಆರ್ ಅಗ್ಲಿ, ಯು ಆರ್ ವರ್ತ್ಲೆಸ್, ಯು ಆರ್ ಯೂಸ್ಲೆಸ್,
ನೀನು ಹೀಗಾಗಬೇಕು, ನೀನು ಇಂಪ್ರೂವ್ ಆಗಬೇಕು, ನೀನು ಆ ಥರ ಆಗಬೇಕು, ಅವ್ರ ಥರ ಆಗಬೇಕು. ಈ ಕೇಳಿ 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 ಮಕ್ಕಳಿಗೆ ಎಲ್ಲರಿಗೂ ಕೂಡ ಬರೋದು ಏನಂದರೆ, ನಾನು ಪ್ರಯೋಜನ ಇಲ್ಲದೆ ಇರೋದು, ನಾನೇನಾದರೂ ಮಾಡದೇ ಇದ್ದರೆ ದಂಡ ಇದು ಅನ್ನೋದು ಭಾವನೆಗಳು ಬಂದ್ಬಿಡುತ್ತೆ. ಯಾರೂ ಇವತ್ತವರೆಗೂ ಹೇಳಿಲ್ಲ, ಯಾರು ನಿನ್ನನ್ನು ನೀನು ಹೇಗಿದೆಯೋ ಹಾಗೆ ಸರಿಯಾಗಿದೆಯಾ, ನೀನೇನು ಇಲ್ಲಿ ಆಗಬೇಕಾಗಿಲ್ಲ, ಏನು ಮಾಡೋದಕ್ಕೆ ನೀನು ಬಂದಿಲ್ಲ, ನೀನು ಏನಿದೆಯೋ ಅದು ಕರೆಕ್ಟಾಗಿದೆ, ಆಕ್ಸೆಪ್ಟ್ ಮಾಡ್ಕೋ, ನೀನಿರೋದೇ ಸರಿ ಅಂತ ಇದುವರೆಗೂ ಯಾರೂ ಹೇಳಿಲ್ಲ. ಯಾರೂ ಹೇಳಿಲ್ಲ. ಫಸ್ಟು ನಮಗೆ ಗೊತ್ತಾಗಬೇಕಿದು. ನೀನು ಬೇರೆಯವ್ರನ್ನ, ನಾವು ನಮ್ಮಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳದೆ ಇದ್ದಾಗ, ನಮ್ಮನ್ನೇ ನಾವು ಹೇಟ್ ಮಾಡ್ತಾ ಇದ್ದಾಗ, ಹೇಗೆ ನಾವು ಪ್ರಪಂಚನಾಗಲಿ, ಸಮಾಜನಾಗಲಿ, ವ್ಯಕ್ತಿಯನ್ನಾಗಲಿ ಪ್ರೀತಿಸೋಕ್ಕಾಗತ್ತೆ? ನಾವು ಇವತ್ತೇನಾದರೂ ನಯವಾಗಿ ನಡ್ಕೊಂಡಿದ್ರೆ, ನಮ್ಮ ನಡವಳಿಕೆಯಲ್ಲಿ, ನಡತೆಯಲ್ಲಿ ಅಥವಾ ನಮ್ಮ ವರ್ತನೆಯಲ್ಲಿ ಏನಾದ್ರೂ ನಯ ನಾಜೂಕು ಏನಾದರೂ ಇದ್ದರೆ, ಅದು ಬೇರೆಯವ್ರನ್ನ ಮೆಚ್ಚಿಸಿ ಒಂದು ಸ್ಥಾನ ಮಾನಗಳನ್ನು ಗಳಿಸ್ಕೊಳ್ಳೋಕ್ಕೆ ಇರುತ್ತೆ. ಎಲ್ಲವೂ ಕೂಡ ಹಿಪೋಕ್ರಿಸಿ ಅಂತ ಹೇಳೋದು. ಯಾಕೆಂದರೆ ನನ್ನನ್ನೇ ನಾನು ಪ್ರೀತಿಸಿಲ್ಲ, ನನ್ನನ್ನೇ ನಾನು ಒಪ್ಕೊಂಡಿಲ್ಲ, ನನ್ನನ್ನೇ ನಾನು ರೆಸ್ಪೆಕ್ಟ್ ಕೊಟ್ಟಿಲ್ಲ, ಆಗ ನಾವು ಹೇಗೆ ಬೇರೆಯವ್ರಿಗೆ ಕೊಡೋಕ್ಕೆ ಸಾಧ್ಯ? ಆ ಹಾರ್ಡ್ ಫೀಲಿಂಗ್ ನಮ್ಮಲ್ಲಿ ಇದ್ದಾಗ ಆ ಸಾಫ್ಟ್ ಫೀಲಿಂಗ್ ಬೇರೆಯವ್ರ ಬಗ್ಗೆ ಹೇಗೆ ಬರೋಕ್ಕಾಗತ್ತೆ? ಅಕಸ್ಮಾತು ನಿಮ್ಮನ್ನು ಜನ ಒಪ್ಪಿದ್ರೆ ಅಥವಾ ನೀವು ಅವ್ರು ಒಪ್ಪೋ ಹಾಗಿದ್ದಿದ್ರೆ ಇವೆಲ್ಲವೂ ಕೂಡ ನೀವು ಒಂದು ಫೋರ್ಸಿಬಲ್ ಆಗಿ ಒಂದು ಹೆಸರು ಗಳಿಸೋಕ್ಕೆ ಮಾಡಿದ್ದೀರೇ ಹೊರತು ನಾನು ಇದನ್ನು ಸತ್ಯ ಅಂತ ಹೇಳೋದಿಲ್ಲ. ಇದನ್ನು ನಾನು ಡಂಬಾಚಾರ ಅಂತೀನಿ. ಎಲ್ಲರೂ ಇದನ್ನು ಮಾಡ್ತಾ ಇರೋದ್ರಿಂದ ಯಾರು ಸಹಜವಾಗಿರ್ತಾರೋ ಅದು ಇರೋಕ್ಕಾಗಲ್ಲ, ಸುಳ್ಳು ಅನಿಸುತ್ತೆ. ಇಲ್ಲಿ ಇಂಟ್ರಾಸ್ಪೆಕ್ಷನ್ ಅಂದರೆ ಮೊದಲು ನಾನು ನನ್ನನ್ನು, ಇದೆಲ್ಲರೂ ಕೇಳ್ತಾರೆ, ನಾನು ನನ್ನನ್ನು ರೆಸ್ಪೆಕ್ಟ್ ಕೊಡೋದು, ನನ್ನನ್ನು ಪ್ರೀತಿ ಮಾಡೋದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ಅಲ್ವಾ? ನಾವು ಬೇರೆಯವ್ರನ್ನ ರೆಸ್ಪೆಕ್ಟ್ ಕೊಡೋದು ಬೇಡವಾ? ಜೀಸಸ್ಸು ಹೇಳಿದಾನೆ ಲವ್ ದಿ ನೈಬರ್ ಅಂತ. ಮೊದಲು ಆ ಮಾತಲ್ವಾ? ಎಲ್ಲರನ್ನೂ ಪ್ರೀತಿಸ್ಬೇಕಲ್ವಾ? ಖಂಡಿತವಾಗ್ಲೂ ನೀವು ಪ್ರೀತಿಸ್ತಾ ಇದ್ರೆ ಅದು ಪ್ರೀತಿ ಅಲ್ವೇ ಅಲ್ಲ. ಯಾಕೆ ಅಂದರೆ ನಾನು ಹೇಳ್ತಾ ಇರೋದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ಅಲ್ಲ. ನೀನು ಬ್ರಹ್ಮ, ನಾನು ಬ್ರಹ್ಮ, ಅಹಂ ಬ್ರಹ್ಮ. ನೀನು ನಿನ್ನ ಕೇಂದ್ರದಲ್ಲಿ ಪರಿಪೂರ್ಣ, ನೀನು ಕೇಂದ್ರದಲ್ಲಿ ಪರಿಪೂರ್ಣ ಪ್ರೇಮ ಸ್ವರೂಪ, ನಿನ್ನಲ್ಲಿ ಏನೆಲ್ಲ ಇದೆ ಒಳಗಡೆ ಇದನ್ನು ತಿಳ್ಕೊಂಡು ಬಿಟ್ಟಾಗ, ನಾನು ಬ್ರಹ್ಮ ಅಂದಾಗ ನೀನು ಎಲ್ಲರನ್ನೂ ಕೂಡ ಆ ಒಂದು ಬ್ರಹ್ಮ ಸ್ವರೂಪದಲ್ಲಿ ನೋಡೋಕ್ಕಾಗತ್ತೆ. ಮೊದಲು ನಿನ್ನನ್ನು ನೋಡ್ಕೊಳ್ಬೇಕು. ಫಸ್ಟ್ ಸ್ಟೆಪ್ಪು ನಿನ್ನನ್ನು ನೀನು ನೋಡ್ಕೊಳ್ಬೇಕು. ಇಲ್ಲೇನೂ ಆಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಇಲ್ಲಿ ಯಾರನ್ನೂ ತೋರಿಸ್ಬೇಕಾಗಿಲ್ಲ, ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ, ಯಾರೂ ನಮಗೇನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನಾ ಬಂದಿರೋದೇ ನನ್ನನ್ನು ತಿಳ್ಕೊಳ್ಳೋಕ್ಕೆ, ನನ್ನಲ್ಲಿರುವ ಒಂದು ಮಾನವೀಯತೆಯ ಒಂದು ಹೂವು ಅರಳಬೇಕು, ಅದರಲ್ಲಿ ದೈವಿಕತೆಯ ಸೌರಭ ಹರಡಬೇಕು. ನಾವು ಇನ್ನರ್ ಬೆಳವಣಿಗೆ ಅಂತ ಹೇಳ್ತೀನಿ, ಇನ್ನರ್ ಗ್ರೋತ್ ಅಂತ, ವರ್ಟಿಕಲ್ ಇನ್ನರ್ ಗ್ರೋತ್, ಆ ಡೆಪ್ತ್ ಬೇಕು ಅಂತ. ಜೀವನದಲ್ಲಿ ಇಲ್ಲದೆ ಏನಾಗುತ್ತೆ? ಫ್ಲ್ಯಾಟ್ ಜೀವನದಲ್ಲಿ ಒಂದು ಲೈಫ್ ಇಲ್ಲ, ಲೈಫ್ಲೆಸ್ ಫ್ಲ್ಯಾಟ್ ಜೀವನ, ಸೂಪರ್ಫಿಷಿಯಲ್ ಜೀವನ, ಕೃತಕ ಜೀವನ. ಸಾಯೋ ಟೈಮಾಗಿ ಗೊತ್ತಾಗುತ್ತೆ ನಾವು ಪಡ್ಕೊಂಡಿರೋದು ಯಾವುದನ್ನು ತಗೊಂಡೋಗುವಂಥದ್ದಿಲ್ಲ, ಯಾವುದನ್ನು ಗಳಿಸ್ಕೊಂಡಿಲ್ಲ, ನಾವು ಯಾವುದನ್ನು ಕೂಡ ನಮ್ಮ ಜೊತೆ ಬರೋದು. ನಥಿಂಗ್ ಈಸ್ ಅಕಂಪನಿಯಿಂಗ್ ಮೀ, ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್. ಎಲ್ಲ ಹೊಟ್ಟೋಯ್ತು, ಎಲ್ಲನೂ. ಯಾಕೆಂದರೆ ದುಡ್ಡು ಕಾಸು ಏನೂ ಮಾಡಲ್ಲ, ಇಷ್ಟಕ್ಕೆಲ್ಲ ಹಣ, ಎಲ್ಲ ಹಣ ನೀನು ಸತ್ತಾಗ ಡಸ್ಟ್ಬಿನ್ನಲ್ಲಿ ಹಾಕ್ತಾರೆ, ಯಾರೂ ಜ್ಞಾಪಿಸ್ಕೊಳ್ಳೋದು ಇಲ್ಲ. ಅದರಿಂದ ನಾನು ಹೇಳ್ತಾ ಇರೋದು, ನಮ್ಮನ್ನು ನಾವು ತಿಳ್ಕೊಂಡಾಗ, ನಮ್ಮನ್ನು ಅರ್ಥ ಮಾಡಿಕೊಂಡಾಗ, ಬ್ರಹ್ಮ ಅಂತ ಗೊತ್ತಾದಾಗ, ಬೇರೆಯವರೆಲ್ಲ ಬ್ರಹ್ಮ ಅಲ್ಲ, ನಾನು ಬ್ರಹ್ಮ ಅಂತ ಗೊತ್ತಾಗ್ತಾ ನಾನು ನನ್ನನ್ನು ಒಪ್ಕೊಂಡು ಪ್ರೀತಿಸಿ ಒಂದು ಆತ್ಮವನ್ನು ನಾನು ಒಂದು ಗೌರವದಲ್ಲಿ ನೋಡಿಬಿಟ್ರೆ, ಆ ಪ್ರಾಸೆಸ್ನಲ್ಲಿ ನಿಮ್ಮಲ್ಲಿ ಆ ಯೂನಿವರ್ಸಲ್ ಲವ್ ಅಂತ ಯಾವುದನ್ನು ಅನ್ಕಂಡೀಷನಲ್ ಲವ್ ಅಂತ ಮಾತಾಡ್ತಿರಲ್ಲ, ಅದನ್ನು ಕೊಡಕ್ಕೆ ಹೊರಟಿದ್ದೀರಲ್ಲ, ಒಳಗಡೆನೆ ಇಲ್ಲದೆ ಅದನ್ನು ಮಾಡ್ತಾ ಇರೋದೆಲ್ಲ ನಿಲ್ಲಿಸ್ಬಿಟ್ಟು ಮೊದಲು ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದನೇ ಪ್ರಾರಂಭವಾಗಬೇಕು. ಆತ್ಮದಲ್ಲಿ ನಾವು ತಿಳ್ಕೊಂಡು ನಮ್ಮನ್ನು, ಆಗ ಆ ಪ್ರೀತಿ ಹರಡಿಕೊಂಡು ಎಲ್ಲರನ್ನೂ ಪ್ರೀತಿಸುವ ಹಾಗಾಗುತ್ತೆ. ಎಲ್ಲರಲ್ಲೂ ಬ್ರಹ್ಮನ ನೋಡ್ತೀವಿ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಇಂದ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲರೂ ಬ್ರಹ್ಮ. ಇಲ್ಲಿ ವ್ಯತ್ಯಾಸ ಕೊನೆಯಲ್ಲಿ ಎಷ್ಟರ ಮಟ್ಟಿಗಾಗೋಗುತ್ತೆ ಇನ್ಕ್ಲೂಸಿವ್ನೆಸ್ ಅಂದರೆ, ನನ್ನ ದೇಹ ಅವ್ರ ದೇಹ ಬೇರೆ ಇರಬಹುದು, ನನ್ನ ಮನಸ್ಸು ಅವ್ರ ಮನಸ್ಸು ಓವರ್ಲ್ಯಾಪ್ ಆಗ್ತಿರ್ಬೋದು, ಆದರೆ ಆ ಒಂದು ಸೆಂಟರ್ ಏನು ನಾನು ಕಂಡುಕೊಂಡಿದ್ದೀನಿ ಅದು ಎಲ್ಲರಲ್ಲೂ ಇದೆ ಅನ್ನೋದು ಹೋಗ್ಬಿಟ್ಟು ಒಂದೇ ಸೆಂಟರ್ ನಮ್ದೆಲ್ಲ ಅನ್ನೋ ಅಂಥ ಒಂದು ದೊಡ್ಡ ವಿಶಾಲವಾದ ಒಂದು ದೃಷ್ಟಿಕೋನ ಬಂದಾಗ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ.